ಗುಡ್ ಈವ್ನಿಂಗ್ ಎವ್ರಿವನ್. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಮಾರ್ಕೆಟು ನಿನ್ನೆ ಪ್ರಕಾರ ಮ್ಯಾಕ್ಡೊನಾಲ್ಡ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಅದೇನು ವರ್ಕ್ ಆಗಲಿಲ್ಲ, ಹೌದಾ? ಸೊ ವರ್ಕ್ ಆಗಲಿಲ್ಲ ಅಂತಂದರೆ ಮರ್ತು ಬಿಡ್ಬೇಕು, ಈ ರೀತಿ 3 ಮೌಂಟೇನ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದು ಆಗಲಿಲ್ಲ ಅಂತಂತಂದರೆ ಮರ್ತು ಬಿಡೋದು ಒಳ್ಳೆಯದೇ, ಹೌದಾ? ಸೊ ಈಗ ಏನಾಯಿತು, ಇನ್ನೊಂದು ಸಿನಾರಿಯೋ ಹೇಳಿದ್ದೆ. ಏನು ಅಂತಂತಂದರೆ, ಒಂದು ನಿಮಿಷ ಇಲ್ಲಿ ಕೆಳಗಡೆ ಹಾಕಿದ್ದೆ, ಓಕೆನಾ? ಕೆಳಗಡೆ ಒಂದು ಲೈನ್ ಹಾಕಿದ್ದೆ, ಓಕೆನಾ? ಸೊ ಅದು ಏನಾಯಿತು ಅಂದರೆ ಕೆಳಗಡೆನೇ ಓಪನ್ ಆಯಿತು. ನಾನು ಯಾವಾಗಲೂ ಅದಕ್ಕೆ ಹೇಳೋದು ನಾನು ನಿಮಗೆ, ಯಾವ ರೀತಿ ನೀವು ಪ್ಲ್ಯಾನ್ ಮಾಡಬೇಕು ಅಂತಂತಂದರೆ, ಒಂದು ನಿಮಿಷ ಓಕೆ. ಓಕೆ, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ನಾನು ನಿನ್ನೆ ಸಿನಾರಿಯೋಸ್ ಹೇಳಿದ್ದೆ, ಓಕೆನಾ? ಒಂದು 2-3 ಹೇಳಿದ್ದೆ, ಈ ರೀತಿಯೂ ಲೈನ್ ಹಾಕ್ಕೊಳ್ಳಿ ಅಂತ. ಸೊ ಇಲ್ಲೊಂದು 8:30 ಏನೋ, ಓಕೆ 8:30 ಇರ್ಬೇಕು ಮೋಸ್ಟ್ಲಿ, ಓಕೆನಾ? ಇಲ್ಲಿಂದ ಕೆಳಗಡೆ ಬಂದರೆ 7:20 ಅಂತ ಹೇಳಿದ್ದೆ, ಓಕೆನಾ? ಸೊ ಆ ಟಾರ್ಗೆಟ್ ರೀಚ್ ಆಗಲಿಲ್ಲ, ಮೋಸ್ಟ್ಲಿ ಎಲ್ಲೋ 40ಗೆ ನಿಂತ್ಕೋತು ಅಂತ ಅನಿಸುತ್ತೆ. ಓಕೆ, 740ಗೆ ನಿಂತ್ಕೋತು, ಒಂದು 20 ಪಾಯಿಂಟ್. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಯಾವಾಗಲೂ ಒಂಚೂರು ಕಮ್ಮಿನೇ ಇಟ್ಕೋಬೇಕು ನಾವು. ಟಾರ್ಗೆಟ್ 10-20 ಮೈನಸ್ ಮಾಡ್ಕೊಳ್ಳಿ, ನಾನು ಯಾವಾಗಲೂ ಎನಾಲೈಸಿಸ್ ಮಾಡಬೇಕಂದ್ರೆ ಅಂತ. ಇದು ಯಾವಾಗಲೂ ಅಂತಲ್ಲ, ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳೇಬೇಕು ನೀವು, ಹೌದಾ? ಸಮ್ಟೈಮ್ಸ್ ಆಗುತ್ತೆ, ಸಮ್ಟೈಮ್ಸ್ ಆಗೋಲ್ಲ ಅಂತಿಲ್ಲ, ಎಲ್ಲ ಟೈಮ್ನೂ ವರ್ಕೌಟ್ ಆಗುತ್ತೆ. ಯಾವಾಗಲೂ ನೀವು 10-20 ರೂಪಾಯಿ ಮೈನಸ್ ಇಟ್ಕೊಳ್ಳೇಬೇಕು ಟಾರ್ಗೆಟಿಗೆ, ಹೌದಾ? ಸೊ ಇಲ್ಲ ನಾನು ಟಾರ್ಗೆಟೇ ಅದು ಯಾವಾಗಲೂ ಒಂದು ಸತಿ ಆಗುತ್ತೆ, ಹೌದಾ? ನಾನಂತೂ ದೇವರಂತೂ ಅಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಹೇಳೋಕ್ಕೆ. ಏನೋ ಒಂದು ಎನಲೈಸಿಸ್ ಮಾಡ್ತೀನಿ, ಕೊಡ್ತೀನಿ, ಹೌದಾ? ಸೊ ಅದು ಪ್ರಕಾರ 8:30 ಇಲ್ಲಿ ನೋಡಿ, 8:40 8:80 ಬಂದಿದೆ, ಓಕೆನಾ? 8:30 ನೀವು ಇಲ್ಲಿ ಎಸ್ ಇಟ್ಕೊಂಡ್ಬಿಟ್ಟು ಆರಾಮಾಗಿ 30 ಪಾಯಿಂಟ್ ಎಸ್ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿತ್ತು. ನಾನು ಅದೇ ಹೇಳಿದೆ, ಯಾವಾಗಲೂ ಇಲ್ಲ ಕೆಳಗಡೆ ಓಪನ್ ಆಯಿತು, ಹೌದಾ? ನೀವು ವೇಟ್ ಮಾಡಬೇಕು, ಎಲ್ಲಾದರೂ ಓಪನ್ ಆಗಲಿ ವೇಟ್ ಮಾಡಬೇಕು. ಟಾರ್ಗೆಟ್ ಎಷ್ಟು ಕೊಟ್ಟಿದ್ದೀನಿ? 720 ಕೊಟ್ಟಿದ್ದೀನಿ. ಇಲ್ಲಿ ಎಷ್ಟಿದೆ? 760 ಇದೆ, ಹೌದಾ? ಎಷ್ಟು ಟಾರ್ಗೆಟಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಆಲ್ಮೋಸ್ಟ್ ಎಲ್ಲ ಟಾರ್ಗೆಟ್ ತೊಗೊಂಡೋಗಿದೆ. ಸೊ ಒಂದು ಬೌನ್ಸ್ ಬ್ಯಾಕ್ ಆದರೂ ಬರಲಿಕ್ಕೆ ವೇಟ್ ಮಾಡಬೇಕು. ಯಾಕಂದರೆ ಇಲ್ಲೊಂದು ಲೈನ್ ಹಾಕಿ ಕೊಟ್ಟಿದ್ದೀನಿ ನಾನು ಆಲ್ರೆಡಿ, ಹೌದಾ? ಸಪೋರ್ಟ್ ಲೈನ್, ಹೌದಾ? ನಾನು ಮಾರ್ನಿಂಗ್ ಸೆಕ್ಷನಲ್ಲೂ ಲೈವ್ ಸೆಕ್ಷನಲ್ಲೂ ಹೇಳಿದ್ದೆ, ಇಲ್ಲಿ ಸಪೋರ್ಟ್ ಇದೆ. ಆಲ್ರೆಡಿ ಬ್ರೇಕ್ ಆಗಿಬಿಟ್ಟು ಕೆಳಗಡೆನೇ ಬಂದಿದೆ. ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮತ್ತೆ ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಸಪೋರ್ಟ್ ಹತ್ರ ಲೈನ್ ಬಂತು. ಬಟ್ ಇದು ರಿವರ್ಸ್ ಹೊಡೆದಾಗ ಇದಕ್ಕೇನಾಗುತ್ತೆ? ರೆಸಿಸ್ಟೆನ್ಸ್ ಲೈನ್ ಆಗುತ್ತೆ, ಹೌದಾ? ಇಲ್ಲಿ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಲೈನ್ ಇತ್ತು. ಸೊ ಅದನ್ನು ರಿವರ್ಸ್ ತೊಗೊಂಡು ಬಂತು ಮಾರ್ಕೆಟ್ನ. ಅದಕ್ಕೆ ವೇಟ್ ಮಾಡ್ಬೇಕು ಯಾವಾಗಲೂ. ಅವಾಗ ನಿಮ್ಮದು ಎಕ್ಸಿಕ್ಯೂಟ್ ಎಲ್ಲಾಗುತ್ತೆ ಪ್ಲ್ಯಾನು, ಇಲ್ಲಿ 8:30ಗೆ ಎಕ್ಸಿಕ್ಯೂಟ್ ಮಾಡಿದರೆ ನಿಮಗೆ ಅಟ್ಲೀಸ್ಟ್ ಅದೇ ನಾನು ಅದೇ ಹೇಳ್ತೀನಲ್ಲ, ಯಾವಾಗಲೂ ನಾನು ನಿಮಗೆ ಟಾರ್ಗೆಟ್ ಏನೇ ಕೊಡಲಿ, ಎಷ್ಟು ಮೇಲಿಂದ ಬರ್ತಾಯಿದೆ ಅದು ನೋಡಬೇಕು. ನಾನು ಟಾರ್ಗೆಟ್ ಕೊಟ್ಟಿರ್ತೀನಿ 100ಇಂದ, ಹೌದಾ? 100ಇಂದ ನಾನು 50 ರೂಪೀಸ್ ತೊಗೊಳ್ಳಿ ಅಂತ ಟಾರ್ಗೆಟ್ ಕೊಟ್ಟಿರ್ತೀನಿ. ಅದು ಮಾರ್ಕೆಟು 150ಇಂದ ಬರ್ತಾ ಇರುತ್ತೆ. ನಾನು 150ಗೆ ನಾನು ಎಂಟ್ರಿ ಹೊಡೆದು ನಾನು 50ವರೆಗೂ ಟಾರ್ಗೆಟ್ ಮಾಡ್ತೀನಿ ಅಂದರೆ ಇಂಪಾಸಿಬಲ್. ಸೊ ಅದಕ್ಕೆ ಯಾವಾಗ ಎಲ್ಲಿಂದ ಬರ್ತಾ ಇದೆ, ನಮ್ಮ ಟಾರ್ಗೆಟ್ ಏನಿತ್ತು ಅದನ್ನು ನೋಡ್ಕೋಬೇಕು. ಇಲ್ಲಿ 150ಗೆ ಇದ್ದರೆ ನೀವೇನು ಮಾಡಿ, ಇಲ್ಲಿ 175ಗೆ ಎಸ್ ಎಲ್ ಹಾಕಿ, ಸಿಂಪಲ್, ಹೌದಾ? ಎಸ್ ಎಲ್ ಇಟ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ, ಎಲ್ಲಿವರೆಗೂ? 100ವರೆಗೂ ಟ್ರೇಡ್ ಮಾಡಿ. ಇಲ್ಲಿ ಬುಕ್ ಮಾಡ್ಕೊಳೋದು. ಇಲ್ಲಿ 50 ಪಾಯಿಂಟ್ ಇತ್ತಾ, ಇಲ್ಲಿನ 50 ಪಾಯಿಂಟ್ ಬಿಟ್ಬಿಡ್ಬೇಕು. ಇಲ್ಲ ಆದ ತಕ್ಷಣ ನೀವು ಇದು ಸಿನಾರಿ ವರ್ಕ್ ಆಯಿತು ಅಂತಂದರೆ ಬಿಟ್ಬಿಡ್ಬೇಕು, ಹೌದಾ? ನಿಮ್ಮ ಪ್ಲ್ಯಾನ್ ಏನು ಎಕ್ಸಿಕ್ಯೂಟ್ ಮಾಡಿರ್ತೀರ ಬಿಟ್ಬಿಡ್ಬೇಕು. ಅಲ್ಲಿಂದ ನೀವು 100 ಪಾಯಿಂಟ್ ಮೇಲೆ ಹೋಗಲಿ, 1000 ಪಾಯಿಂಟ್ಸ್ ಮೇಲೆ ಹೋಗಲಿ, ಅದನ್ನೆಲ್ಲ ತಲೆ ಕೆಡಿಸ್ಕೊತ ಕೂಡಬಾರ್ದು. ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಹೌದಾ? 3 ಗಂಟೆವರೆಗೂ ನಾನಂತೂ 2 ಗಂಟೆಗೆ ಎಕ್ಸಿಟ್ ಆಗಿಬಿಡ್ತೀನಿ ಮಾರ್ಕೆಟಿಂದ, ಹೌದಾ? 2 ಗಂಟೆಗೆ ಎಕ್ಸಿಟ್ ಆಗಿಬಿಡ್ತೀನಿ. ಒಂದು ನಿಮಿಷ ಸ್ಟ್ರಕ್ ಆಗ್ತಾಯಿದೆ, ಓಕೆ ಇಲ್ಲಿ ನೋಡಿ, ನಾನು 2 ಗಂಟೆಗೆ ಎಕ್ಸಿಟ್ ಆಗಿಬಿಡ್ತೀನಿ, ಹೌದಾ? ಆಲ್ಮೋಸ್ಟ್ ನಾನು ಲೈವ್ ಸೆಕ್ಷನ್ನು ಬೇಗನೆ ಬಂದ್ ಮಾಡಿದ್ದೆ ಅನಿಸುತ್ತೆ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಒಂದು ಟೈಮ್ ಅಂತ ಇರಬೇಕು, ಹೌದಾ? ನಾನು 3 ಗಂಟೆ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತಂದರೆ ಇಲ್ಲಿಂದ ಆಗುತ್ತೆ. ಇಲ್ಲಿ ನೋಡಿ, ಇದು ಒಂದೇ ಕ್ಯಾಂಡಲಲ್ಲಿ ಯಾರು ಕ್ಯಾಪ್ಚರ್ ಮಾಡೋರು ಮಾಡ್ತಾರೆ, ನಮಗೆ ಬೇಕಾಗಿಲ್ಲ ಬೇರೆಯವ್ರದ್ದು. ಬಟ್ ನಾನು ಹೇಳ್ತಾ ಇದ್ದೀನಿ 3 ಗಂಟೆವರೆಗೂ ಕೂತ್ಕೊಂಡು ನಾವು ಇಲ್ಲೇ ಏನೂ ಮಾಡಿಲ್ಲ. ಅಂಥದ್ರಲ್ಲಿ ನೀವು ಲಾಸ್ಟ್ ಎಕ್ಸ್ಪೆಕ್ಟೇಷನ್ ಇದು ಬಂದಿದ್ದಿಲ್ಲ ಅಂದ್ಕೊಳ್ಳಿ, ಇದು ಮರ್ತೇ ಬಿಡಿ, ಓಕೆನಾ? ಒಂದು ನಿಮಿಷ, ಇದನ್ನು ಮರ್ತೇ ಬಿಡಿ, ಎಲ್ಲ ಡಿಲೀಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇದನ್ನು ಮರ್ತೇ ಬಿಡಿ. ಇಲ್ಲೇ ನಿಂತ್ಕೊಂಡಿದ್ರೆ ಏನು ನಿಮ್ದು ಹಾಲತ್ ಆಗ್ತಿತ್ತು ಅಷ್ಟೇ ಹೇಳಿಬಿಟ್ರೆ ಅಷ್ಟೇ, ಹೌದಾ? ಇಲ್ಲಿ ನಿಂತ್ಕೊಂಡು ಬಿಟ್ಟಿದ್ರೆ ಮಾರ್ಕೆಟ್ ಏನಾಗ್ತಿತ್ತು? ಏನೂ ಆಗೋಲ್ಲ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ನಾವೇನು ಮಾಡಬೇಕು, 2-2.5 ಬಿಟ್ಬಿಡ್ಬೇಕು ಮಾರ್ಕೆಟ್ನ. ಈಗಂತಲ್ಲ, ನೀವು ಯಾವಾಗಲೂ ನೋಡಿದ್ದೀವಿ, ಯಾವಾಗೋ ಒಂದು ಸತಿ ಮೂವ್ ಬರುತ್ತೆ. ನೀವು ಬೇಕಾದ್ರೆ ಬ್ಯಾಕ್ ಟೆಸ್ಟಿಂಗ್ನೂ ನೋಡ್ಕೊಳ್ಳಿ, ಓಕೆನಾ? ಸೊ ಎಲ್ಲಿ ಬಂದಿದೆ, 3 ಗಂಟೆ ಆದಮೇಲೆ ಎಲ್ಲಿ ಬಂದಿದೆ ನನಗೆ ನೋಡಿ ಹೇಳಿ ನೀವೇ. ಎಲ್ಲೋ ಬಂದಿರ್ಬೇಕು, ಇಲ್ಲ ಅಂತ ಹೇಳ್ತಾಯಿಲ್ಲ ನಾನು, ಅಪೋಸಿಟ್ ನಾನೇನು ಮಾತಾಡೋಲ್ಲ. ಬಟ್ ಬಂದಿರುತ್ತೆ, ಯಾವಾಗ 100ರಲ್ಲೇ ಇಲ್ಲ 10ರಲ್ಲಿ
ಒಂದೇನೋ ಒಂದು 100 ಇದೆ ಅಂತ 100% ಇದೆ, ಅದರಲ್ಲೇನೋ ಒಂದು 10% ಬಂದಿರುತ್ತೆ. ಎದಕ್ಕೆ ಬೇಕಾದ್ರೆ 10%ಗೋಸ್ಕರ ನೀವು ಮಾರ್ಕೆಟಲ್ಲಿ ಕೂತ್ಕೊಂಡಿದ್ದೀರಾ? ಇಲ್ಲ, ನೀವು 100ಗೆ 70% ತೊಗೊಳ್ಳಿ ಕೂತ್ಕೊಂಡಿದ್ದೀರಾ. ಅಂದರೆ ನನ್ನ ಪಾಯಿಂಟ್ಸಲ್ಲಿ ನಾನು ಕವರ್ ಮಾಡಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲ. ಓಕೆನಾ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ 75 ಪಾಯಿಂಟ್ ತೊಗೊಳ್ಳಿ ಅಂತ. ಸೊ 60 ಪಾಯಿಂಟ್ ತೊಗೊಳಕ್ಕಿದ್ದೀವಿ. 100ಗೆ 100 ಯಾ ನನ್ನ ಮಗನೂ ತೊಗೊಳಂಗಿಲ್ಲ, ನಾನು ತೊಗೊಳಂಗಿಲ್ಲ. ಅದು ತೊಗೊಳೋರು ದೇವರೇ ಅನ್ಕೋಬೇಕಷ್ಟೆ. ಅವರು ಮಾರ್ಕೆಟಿಂಗ್ ಬಿಗ್ ಬುಲ್ಸ್ಗಳೇ ಅನ್ಕೋತೀನಿ ನಾನಂತ. ಓಕೆನಾ? ಅವರು ತೊಗೋತಿರ್ಬೋದು, ನಾನು ಅಗೇನೆಸ್ಟ್ ಏನೋ ಯಾರದಿಂದ ಹೋಗೋಂಗಿಲ್ಲ. ಸೊ ಅದನ್ನೆಲ್ಲ ಬಿಟ್ಬಿಡೋಣ. ಈಗ ನಮ್ದು ಎನಾಲಿಸಿಸ್ ಏನಿದೆ ಅದನ್ನು ನೋಡೋಣ. ಓಕೆನಾ? ಸೊ 5 ಮಿನಿಟ್ಸಲ್ಲಿ ಓಕೆ ಒಂದು ಡ್ರಾ ಹಾಕಿ ನೋಡಿಬಿಡೋಣ. ಇದು ಮ್ಯಾಕ್ಡೊನಲ್ ಅಂತೂ ಹೋಯಿತು. ಇದು ಮೇಲಿಂದ ಕೆಳಗಡೆ. ಓಕೆ, ನೈಸ್. ಇಲ್ಲಿ ನೋಡಿ ಎನ್ ಪ್ಯಾಟ್ರನ್ ಆಗ್ತಾಯಿದೆ. ಓಕೆನಾ? ಎನ್ ಪ್ಯಾಟ್ರನ್ ಆಗ್ತದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಎಮ್ ಪ್ಯಾಟ್ರನ್ ಆಗಿದೆ. ಓಕೆನಾ? ಸೊ ನಂದು ಎಕ್ಸ್ಪೆಕ್ಟೇಷನ್ ಏನು, ಮತ್ತೆ ಕೆಳಗಡೆ ಬರುತ್ತೇನೋ ಅಂತ ಮಾರ್ಕೆಟ್. ಓಕೆ, ಸೇಮ್ ಸಿನರೀಸ್ ಇದೆ ನೋಡಿ, ಇಲ್ಲಿ ನೋಡಿ. ಓಕೆನಾ? ಮೇಲೆ ಕೆಳಗೆ ಮೇಲೆ ಕೆಳಗೆ, ಇಲ್ಲಿ ನೋಡಿ, ಮೇಲೆ ಕೆಳಗೆ ಮೇಲೆ ಕೆಳಗೆ. ಓಕೆ, ಸೊ ಮತ್ತೆ ಈ ಲೆವೆಲ್ವರೆಗೂ ಬರುತ್ತಾ ಅಂತ ಯೋಚನೆ ನಂದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಲೈನ್ ಹಾಕೊಂಬಿಡಿ. ಎಲ್ಲಿ 920ಗೆ. ಓಕೆನಾ? ಇಲ್ಲ 930ನೇ ಇಟ್ಕೊಳ್ಳಿ. ಓಕೆ, 930ನೇ ಇಟ್ಕೊಳ್ಳಿ. 930 ಕೆಳಗಡೆ ಏನಾದರೂ ಓಪನ್ ಆದರೆ ಮತ್ತೆ ಒಂದು ಸತಿ ಇಲ್ಲಿ ಟಾರ್ಗೆಟ್ ಮಾಡೋಣ. ಇಲ್ಲ ನಾಳೆ ಮತ್ತೆ ನಾಳೆ ಅಂತಂತಂದರೆ ಮಂಡೇ. ಓಕೆ, ಹಾಲಿಡೇ ಇದೆಲ್ಲ. ಸೊ ಸಾರಿ, ಇನ್ನೊಂದು ಸತಿ ಎಲ್ರಿಗೂ ನಾನು ಹೇಳೋದೇ ನೆನಪೋಯ್ತು. ನಿನ್ನೆ ಅನಾಲಿಸಿಸಲ್ಲಿ ಹೇಳಬೇಕಾಗಿತ್ತು. ಎಲ್ರಿಗೂ ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಯಾರ್ಯಾರು ಮಕ್ಕಳಿದ್ದೀರಾ, ಎಲ್ಲರೂ ಬ್ಯಾಚುಲರ್ಸ್ ಇದ್ದೀರಾ, ಅವ್ರು ಬೇಗ ಬೇಗ ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ರಿ. ಮುಂದೆ ಬರೋ ಯಾರು ಮದುವೆ ಮಾಡ್ಕೋತೀರ ಅವರಿಗೂ ಮುಂದೆ ಬರೋ ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆನಾ? ಅದು ಫ್ಯಾಮ್ಲಿ ಮಜಾನೇ ಬೇರೆ ಇರುತ್ತೆ. ಎಲ್ಲರೂ ಬ್ಯಾಚುಲರ್ಸ್ ಕೇಳ್ತಾ ಇದ್ದೀರಾ, ಎಲ್ಲರೂ ಮದುವೆ ಆದವರು ಕೇಳ್ತಾ ಇರ್ತೀರ. ಯಾರ ಮಕ್ಕಳಿದೆ ಅವರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಯಾರಿಗೆ ಮಕ್ಕಳು ಇನ್ನೂ ಮದುವೆ ಮಾಡ್ಕೋಬೇಕಂತಿದ್ದೀರ ಅವರಿಗೂ ಮುಂಬರೋ ಮಕ್ಕಳಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆನಾ? ಸೊ ಇದು ಆಯಿತು. ಓಕೆ, ಸೊ ಏನು ಹೇಳ್ತಾ ಇದೆ ಇಲ್ಲಿ. ಓಕೆ, ಇಲ್ಲೇನಾದರೂ ಕೆಳಗಡೆ ಓಪನ್ ಆಯಿತು. ಓಕೆನಾ? ಕೆಳಗಡೆ ಓಪನ್ ಆಯಿತು ಮಾರ್ಕೆಟು ಸಡನ್ನಾಗಿ. ಇಲ್ಲಿಂದ ಯಾಕೆ ನಾನು ಫಾಲ್ ಆಗಲಿ, ಕೆಳಗಡೆನೇ ಓಪನ್ ಆಗ್ತೀನಿ ಅಂತ. ಅದೇನೋ BRA ಎಲೆಕ್ಷನ್, ಅದು ನಾನು ಎಲೆಕ್ಷನ್ ಬಗ್ಗೆ, ನ್ಯೂಸ್ ಬಗ್ಗೆ, ಮಾರ್ಕೆಟ್ ಬಗ್ಗೆ ಅದಕ್ಕೆಲ್ಲ ಇಲ್ಲೆಲ್ಲ ಇನ್ವಾಲ್ವ್ ಮಾಡಲ್ಲ. ಆಲ್ರೆಡಿ ಲೈವ್ ಸೆಕ್ಷನಲ್ಲಿ ಹೇಳಿದ್ದೀನಿ. ಇಲ್ಲ ಎನಾಲಿಸಿಸ್ ವೀಡಿಯೋದೆಲ್ಲ ಹೇಳ್ಕೊತಿದ್ರೆ ತುಂಬ ಉದ್ದನೇ ಆಗಿಬಿಡುತ್ತೆ. ಸೊ ರಿಸಲ್ಟ್ ಏನಾಯಿತು ಅದು ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ರಿಸಲ್ಟ್ ಏನೋ ಪಾಸಿಟಿವ್ ಏನಾದರೂ ಇದ್ದರೂ ಬಂದರೆ ಬರುತ್ತೆ. ಬಟ್ ಅದೆಲ್ಲ ಮಾಯನೆ, ನನಗೆ ಬೇಕಾಗಿಲ್ಲ. ಆಫ್ಟರ್ 3 ನನಗೆ ಮಾರ್ಕೆಟು ಬೇಕಾಗಿಲ್ಲ. ಸೊ ಇಲ್ಲಿಂದ 760 ಅಂದ್ಕೊಳ್ಳಿ. ಓಕೆನಾ? 780ನೇ ಅಂದ್ಕೊಳ್ಳಿಲ್ಲ ಅಂತಂದರೆ 780ಯಿಂದ ಏನಾದರೂ ಟ್ರಾವೆಲ್ ಮಾಡಿತ್ತು ಅಂತಂದರೆ 670 ಟಾರ್ಗೆಟ್ ಮಾಡಿ PE ಕಡೆ. ಓಕೆನಾ? ಪುಟ್ ಕಡೆ. ಸೊ ಸಿಂಪಲ್. ಇದು ಸಿನರೀಸ್ ವರ್ಕ್ ಆದರೆ ಇದನ್ನು ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ನಿಮಿಷ, ಇದು ಬೇರೆ ನಿಮಿಷದಲ್ಲಿ ನೋಡೋಣ. ಓಕೆ, ಇಲ್ಲೇನಾಗಿದೆ ಪ್ಯಾಟ್ರನ್, ಈ ರೀತಿ ಎಲ್ಲ ಡ್ರಾ ಮಾಡಿ ನೋಡ್ಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿನೂ ಏನಾಗಿದೆ. ಓಕೆನಾ? ಎಕ್ಸಾಕ್ಟ್ಲಿ ಏನು ಹಿಂಗೆ ಬರಿತೀವಲ್ಲ, ಇದೊಂದು ಚೂರು ಎಡ ತೀಡ ಇದೆ, ನಡೆಯುತ್ತೆ, ಏನೂ ಆಗೋಲ್ಲ ಸಮ್ಟೈಮ್ಸ್. ಸೊ ನನಗೇನು ಅನಿಸುತ್ತೆ, ಇನ್ನೊಂದು 2 ದಿನ ಇದೆ. ಓಕೆನಾ? ಏನಿದೆ, ಮಂಡೇ ಇದೆ, ಟ್ಯೂಸ್ಡೇ ಇದೆ. ಓಕೆ, ಸೊ ಇವೆರಡೂ ದಿನ ನೆಕ್ಸ್ಟ್ ಅಂತೂ ಎಕ್ಸ್ಪೈರಿನೇ ಬರುತ್ತೆ ಇಲ್ಲಿ. ಓಕೆನಾ? ಸೊ ನನಗನ್ಸಿ ಮಟ್ಟಿಗೆ ಇಲ್ಲೇ ಟ್ರಾವೆಲ್ ಮಾಡುತ್ತೆ. ಇಲ್ಲಿಂದ ಹೊರಗೆ ಬರೋ ಚಾನ್ಸಸ್ ಅಂತೂ ಕಾಣ್ತಾ ಇಲ್ಲ. ಹೊರಗೆ ಬಂದರೆ ಚಾನ್ಸಸ್ ಅಂತಂತಂದರೆ 26,100 ಈ ಚಾನಲಿಂದ ಹೊರಗೆ ಬಂದರೆ. ಓಕೆನಾ? ಇದು ಎಲ್ಲಿ ಬರುತ್ತೆ ಅಂತಂತಂದರೆ, ಒಂದು ನಿಮಿಷ ಎಕ್ಸಾಕ್ಟ್ಲಿ ನಾನು ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ 950, ಬಟ್ ಚಾನಲ್ ಮೇಲ್ಗಡೆ ಇದೆಲ್ಲ. ಓಕೆ, 26,000 ಇದೆ. ಸೊ ಇದು ಬಂದುಬಿಟ್ಟು 940 ಇದೆ. ಓಕೆ, ಫೈನ್. ನೀವೇನು ಮಾಡ್ಕೊಳ್ಳಿ, ಒಂದು 940 ಇಟ್ಕೊಳ್ಳಿ. ಓಕೆನಾ? ಒಂದು 940 ಮೇಲೆ. ಓಕೆ, ಒಂದು 26K ಇನ್ ಬಿಟ್ವೀನ್ ಎಷ್ಟಿದೆ, 60 ಪಾಯಿಂಟ್ಸ್ ಇದೆ. ಸೊ ಇದ್ರ ಮೇಲೆ ಹೋದರೆ 26,050 ಇಲ್ಲಿವರೆಗೂ ಟಾರ್ಗೆಟ್ ಮಾಡಿ. ಇಲ್ಲ ಅಂತಂದರೆ 70. ಓಕೆ, ನಾನು ಹೇಳ್ದಲ್ಲ 10-20 ಪಾಯಿಂಟ್ ಮೈನಸ್, ನಿಮ್ಮ ಇಷ್ಟ. ಬಟ್ ನನ್ನ ಟಾರ್ಗೆಟ್ ಮಾತ್ರ 26,050. ಓಕೆ, 26,050. ಇಲ್ಲೇನೂ ಬೇಕಾದ್ರೆ ಎಕ್ಸಿಕ್ಯೂಟ್ ಮಾಡಿ ಪ್ಲ್ಯಾನು, ನಾನು ಬೇಡ ಅನ್ನಲ್ಲ. ಯಾರಾದರೂ 26Kಗೆ ನಾನು ಮಾಡ್ತೀನಿ ಅನ್ನೋರು ಇಲ್ಲಿ ಮಾಡಿ. ಓಕೆನಾ? ಇದು ಸೆಕೆಂಡ್ ಟಾರ್ಗೆಟ್ಟು. ಇದು ಫಸ್ಟ್ ಇದು ಎಂಟ್ರಿ. ಇದು ಸಾರಿ, ಇಲ್ಲ ಒಂದು ನಿಮಿಷ. ಇದು ಬಂದುಬಿಟ್ಟು ಸೆಕೆಂಡ್ ಟಾರ್ಗೆಟ್ ಆಗುತ್ತೆ, ಇದು ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ ಆಗುತ್ತೆ. ಓಕೆ, ಇದು ಫಸ್ಟ್ ಟಾರ್ಗೆಟ್, ಇದೇನಿದೆ ಸೆಕೆಂಡ್ ಟಾರ್ಗೆಟ್.
ಓಕೆ ಫೈನ್. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಅದೇ ಹೇಳಿದ್ನಲ್ಲ, ಕೆಳಗಡೆ ಎಷ್ಟು ನಿಮಿಷದಲ್ಲಿ ತೋರಿಸಿದೆ, 1 ನಿಮಿಷ 15 ಮಿನಿಟ್ಸಲ್ಲಿ ಏನೋ ತೋರಿಸಿದ್ನಲ್ಲ. ಓಕೆ 15 ಮಿನಿಟ್ಸಲ್ಲಿ ತೋರಿಸಿದೆ. ಈ ರೀತಿ ಆಗಿದೆ. ಮತ್ತು ಕೆಳಗಡೆ ಬಂದರೂ ಬರುತ್ತೆ. ಟೈಮ್ಸ್ 45 ಮಿನಿಟ್ಸಲ್ಲಿ ತೋರಿಸಿದ್ನಲ್ಲ. ಓಕೆ, ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ನೀವೇ ನೋಡ್ಕೊಂಬಿಡಿ, ಇಲ್ಲಾಂದರೆ ಇದು ಉದ್ದ ಆಗುತ್ತೆ. ಏನೋ ಒಂದು ಯಾವುದೋ ಒಂದು ಡ್ರಾ ಮಾಡಿ ಹೇಳಿಬಿಟ್ಟೆ, ಓಕೆನಾ. ಸೊ ಈ ರೀತಿ ಏನೋ ಹೇಳಿದ್ದೆ. ಈ ರೀತಿ ಆದ್ರೂ ಆಗ್ತಿರ್ಬೇಕು. ದೊಡ್ಡ ಎಮ್ಮೆ ಒಂದು ನಿನ್ನೆ ಮೊನ್ನೆ ಹಿಂಗಾಯಿತು. ಇವಾಗ ಮೋಸ್ಟ್ಲಿ ಕೆಳಗಡೆ ಡೌನ್ ಬಂದರೆ ಬರುತ್ತೆ. ಸೊ ಇಲ್ಲಿಂದ ಅದೇ ಹೇಳಿದ್ನಲ್ಲ, 760 780 ಹತ್ರ ಮಾಡ್ಕೊಳ್ಳಿ ಬೇಕಾದರೆ. 780 ಇಲ್ಲಿಂದನೂ ಬೇಕಾದ್ರೆ ಎಂಟ್ರಿ ತೊಗೊಳ್ಳಿ. ಬಟ್ ಪುಟ್ಟಲ್ಲಿ ಮಾತ್ರ ಸ್ಟ್ರಿಕ್ಟ್ಲಿ ಹೇಳ್ತಾ ಇದ್ದೀನಿ, 25 ಪಾಯಿಂಟ್ಗಿಂತಲೂ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ ಮಾರ್ಕೆಟಿಗೆ, ಓಕೆನಾ. 25 ಪಾಯಿಂಟ್ ಎಸ್ಸಲ್ಲಿ ಇಟ್ಕೊಳ್ಳಿ, ಟ್ರೇಡ್ ಮಾಡಿ. ಯಾಕಂದ್ರೆ ಸ್ಟ್ರಿಕ್ಟ್ಲಿ ಹೇಳ್ತಾ ಇದ್ದೀನಿ. ಕಾಲ್ ಸೈಡ್ ಬೇಕಾದರೆ ಹ್ಯಾಮರ್ಸ್ಕೊಂಡು ಬೇಕಾದರೆ ನೀವು 30 ಇಟ್ಕೋಬೋದು ಪಾಯಿಂಟ್ಸ್ನ, ಓಕೆನಾ. ಸೊ ಬಟ್ ಬೇಡ, ಆದರೆ ಏನಾಗುತ್ತೆ ಏನೋ ಮಂಡೆ ಗೊತ್ತಿಲ್ಲ. ಅದನ್ನು ಟಾರ್ಗೆಟ್ ಬಂದುಬಿಟ್ಟು 660, ಓಕೆ. ನೆಕ್ಸ್ಟ್ ಬಂದುಬಿಟ್ಟು 620. ಇದು ಇಲ್ಲಿಗೆ ಬುಕ್ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡಿಬಿಡಿ. ಇಲ್ಲಿನ ಟಾರ್ಗೆಟ್ ಮಾತ್ರ ತಲೆಯಿಂದ ತೆಗೆದುಹಾಕಿ. ನಾನು ಜಸ್ಟ್ ಅನಾಲಿಸಿಸ್ ಕೊಡ್ತಾಯಿದ್ದೀನಿ. ಸೊ ಇಷ್ಟೇ, ಇದ್ರ ಬಿಟ್ಟರೆ ಮತ್ತೆ ಏನೂ ಇಲ್ಲ. ನಾನು ಇನ್ನೂ ಸೇಫರ್ ಸೈಡೇ ಮಾಡ್ತೀನಿ ಅನ್ನೋರಿಗೆ ಒಂದು ನಿಮಿಷ ಇನ್ನೊಂದು ಹೇಳ್ಬಿಡ್ತೀನಿ ಸಿನಾರಿಯೋ. ನಾನು ಸೇಫರ್ ಸೈಡೇ ಮಾಡ್ತೀನಿ ಅನ್ನೋರಿಗೆ ಇಲ್ಲಿ ನೋಡಿ, ಇಲ್ಲೊಂದು ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಓಕೆ. ಸೊ ಮೋಸ್ಟ್ಲಿ ಇದೇ ಹೇಳಿರ್ಬೇಕು ನಾನು. ಈ ರೀತಿ ಎಕ್ಸ್ಪೈರಿ ಇದೆ, ಕ್ಲೋಸಿಂಗ್ ಮೋಸ್ಟ್ಲಿ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ, ಮತ್ತು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಕೊಡುತ್ತೆ. ಇದೆಲ್ಲೇ ಮುಕ್ತಾಯ ಆಗುತ್ತೆ 1 ವೀಕು ಅಂತ, ಓಕೆನಾ. ಸೊ ಈ ರೀತಿಯೂ ಪ್ಲ್ಯಾನ್ ಮಾಡಿಕೊಡ್ರಿ. ಇಲ್ಲ ನನಗೆ ಬೇಡವೇ ಬೇಡ, ನಾನು ಸೇಫ್ ಕಡೆನೇ ಮಾಡ್ತೀನಿ ಅಂದರೆ ಇದ್ರ ಮೇಲ್ಗಡೆ, ಓಕೆ, ಇದ್ರ ಮೇಲ್ಗಡೆ ಏನಾದರೂ 26,000 ಮೇಲ್ಗಡೆ ಬಂತು ಅಂತಂತಂದರೆ 2600ಗೆ ಟಾರ್ಗೆಟ್ ಮಾಡಿ. ಎಲ್ಲಿಂದ ಅಂತಂದರೆ 26Kಯಿಂದ ಎಂಟ್ರಿ, ಓಕೆ. ಸೊ ಇಲ್ಲಿ ಕೆಳಗಡೆ ಏನಿದೆ, 760 ಇದೆ, 760 ಎಂಟ್ರಿ ಪಾಯಿಂಟ್, ಓಕೆ. ಕೆಳಗಡೆ ಬಂದುಬಿಟ್ಟು ಒಂದು ನಿಮಿಷ, 660 ಲೆವೆಲ್, ಇದು ಎಕ್ಸಿಟ್ ಪಾಯಿಂಟ್, ಓಕೆ. ಇದು ಪುಟ್ ಸೈಡು, ಇದು ಕಾಲ್ ಸೈಡ್, ಓಕೆ. ಫೈನಲ್ಲ ಇಷ್ಟು ಇಟ್ಕೊಂಡ್ಬಿಡಿ. ಇದು ಸೇಫ್ ಟ್ರೇಡರ್ಸ್ಗೆ ಅಷ್ಟೇ. ಸೇಫ್ ಟ್ರೇಡರ್ ಯಾರು 1 ಲಾಟಲ್ಲಿ ಮಾಡ್ತಿರ್ತೀರ, 2 ಲಾಟ್ಸಲ್ಲಿ ಮಾಡ್ತಿರ್ತೀರ, ನನಗೆ ಬೇಡಪ್ಪ, ಭಯ ಇದೆ, ಶೇರ್ ಮಾರ್ಕೆಟಿಂದ ನನಗೆ ಸ್ವಲ್ಪ ಚೂರು ಭಯ ಇದೆ, ಸ್ವಲ್ಪ ದೂರ ಇರೋಣ ಅನ್ನೋರಿಗೆ ಇದು ಸಿನಾರಿಯೋ, ಓಕೆ. ಸೇಫ್ ಟ್ರೇಡಿಂಗ್. ಇಲ್ಲಿ ಹೋದ್ಮೇಲೆ ನಿಮಗೆ ಸಿಗಲ್ಲ ಅಂತ ಹೇಳ್ತಿಲ್ಲ, ನಾನು ಹೇಳ್ತಾಯಿದ್ದೀನಲ್ಲ, 100 ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಮೇಲಿಂದ ಬರೋಕತ್ತಿತ್ತು ಅಂತಂತಂದರೆ ತೊಗೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಇದ್ರ ಕೆಳಗಡೆ ಬಂದರೆ ಮಾತ್ರ ಸೇಫ್ ಟ್ರೇಡ್ರಿಗೆ ಹೇಳ್ತಾ ಇದ್ದೀನಿ. ಚಾನಲಿಂದ ಹೊರಗೆ ಓಪನ್ ಆಯಿತು, ಇಲ್ಲ ಎಲ್ಲಾದರೂ ಹತ್ರ ಓಪನ್ ಆಯಿತು. ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಓಕೆನಾ. ಇನ್ನೊಂದು ತಲೆಯಲ್ಲಿ ಬಂತು, ಓಕೆ. ಇದೊಂದು ಚಾನಲ್ ಆಗಿದೆ ಅಂದ್ಕೊಳ್ಳಿ, ಓಕೆ. ಇದು ಲಾಸ್ಟ್ ಏನಾರು ಹೇಳ್ಬಿಡ್ತೀನಿ, ಇಲ್ಲ ಹೇಳ್ಕೊತೋದ್ರೆ ಹಿಂಗೆ ಸಾಕಷ್ಟಾಗುತ್ತೆ, ಓಕೆ. ಸೊ ಇಲ್ಲೇನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಏನಾದರೂ ಒಂದು ಹತ್ರನೇ ಇದೆ, ಸೊ ಇಲ್ಲೇನಾದರೂ ಬಂತು, ಇಲ್ಲಿಂದ ಬೇಕಾದರೆ ನೀವು ಒಂದು 30 ಪಾಯಿಂಟ್ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಟ್ರೇಡ್ ಮಾಡಿ. ಮೇಲ್ಗಡೆ ಏನಾದರೂ ಹೋಯಿತು ಅಂದರೆ ಒಂದೊಂದು ಸತಿ ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಮತ್ತು ಕೆಳಗಡೆನೇ ಬರುತ್ತೆ. ಸೊ ಇಲ್ಲೇನಾದರೂ ಬಂದರೆ ಇಲ್ಲಿ ಮೇಲ್ಗಡೆ ಏನು ಬಂದಿರುತ್ತೋ, ಒಂಚೂರು 10-20 ಪಾಯಿಂಟ್ ಮೇಲ್ಗಡೆ ಬಂದಿರುತ್ತೋ, ಅದು ಹೈನ, ಓಕೆನಾ. ಹೈನ ಎಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಕೆಳಗಡೆವರೆಗೂ ಟ್ರೇಡ್ ಮಾಡಿ. ಇಲ್ಲಿ ರಿಸ್ಕಿ ಟ್ರೇಡರ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಏನಂತ ನಾನು ಹಾಕ್ಕೊಟ್ಟಿದ್ದೀನೋ ಅದನ್ನು ಸೇಫ್ ಟ್ರೇಡರಿಗೆ ಅಷ್ಟೇ ನಾನು ಹೊರಗಡೆ ಹೇಳಿದ್ದೀನಿ. ಇದ್ರ ಇನ್ ಬಿಟ್ವೀನ್ ಯಾರು ಮಾಡೋರಿಗೆ, ರಿಸ್ಕ್ ಯಾರು ತೊಗೋತಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ, ಓಕೆನಾ. ಇಲ್ಲಿಂದ ಬೈ ಚಾನ್ಸ್ ಇಲ್ಲೇನಾದರೂ ಕೆಳಗೆ ಓಪನ್ ಆದರೆ, ಇಲ್ಲೇನಾದ್ರು ಬ್ರೇಕ್ಔಟ್ ಫೇಲರ್ ಕೊಟ್ಟರೆ ಇಲ್ಲಿ ಮೇಲ್ಗಡೆ ಮತ್ತು ಒಳಗಡೆಗೆ ಚಾನಲ್ ಬಂತು ಅಂದರೆ ಇಲ್ಲಿ ಮೇಲ್ಗಡೆವರೆಗೂ ಟ್ರೈ ಮಾಡಿ, ಓಕೆ. ಇಷ್ಟೆಲ್ಲ ಸಿನಾರಿಯೋಸ್ ಹೇಳಿದ್ದೀನಿ, ಬೇಡ ಸಾಕು ಇಷ್ಟೇ. ಜಾಸ್ತಿ ಜ್ಞಾನ ಕೊಡೋದು ತಪ್ಪೇ ಅನ್ಕೋತೀನಿ ನಾನು. ಯಾಕಂದರೆ ಎಲ್ಲ ಮಿಕ್ಸಪ್ ಮಾಡಿಬಿಟ್ರೆ ಏನು ಮಾಡಲಿ ಏನಿಲ್ಲ ಅಂತ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಸೊ ಇವತ್ತು ತುಂಬಾ ಸಾಕಷ್ಟು ಪ್ಲ್ಯಾನ್ಸ್ಗಳು ಹೇಳಿಬಿಟ್ಟೆ. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಅವಾಯ್ಡ್ ಮಾಡ್ತೀನಿ. ಸೊ ಟೇಕ್ ಕೇರ್, ಸಿ ಯು, ಬಾಯ್. ವೀಕೆಂಡ್ ವೀಕೆಂಡ್ ಎಲ್ಲ ಖುಷಿಯಾಗಿರಿ, ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿರಿ. ವೀಕೆಂಡ್ ಹಾಳು ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಬೇಗ ಮಾಡಿಕೊಡ್ತಾಯಿದ್ದೀನಿ. ನಂದು ಮಗಳದ್ದು ಸ್ಕೂಲು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಇದೆ, ಸೊ ಡ್ಯಾನ್ಸ್ ಫಂಕ್ಷನ್ ಇದೆ, ಅಲ್ಲೆಲ್ಲರೂ ಹೋಗ್ತಾ ಇದ್ದೀವಿ. ಸೊ ನೀವು ಎಂಜಾಯ್ ಮಾಡಿ. ಟೇಕ್ ಕೇರ್, ಬಾಯ್, ಸಿ ಯು ಸೂನ್.